ಮೊದಲೇ ಕಾರಣ SIR ಮೂಲಕ ಈಗಾಗಲೇ ದೇಶದ ಬಹುಸಂಖ್ಯಾತರನ್ನು ಹೆಚ್ಚು ಕಡಿಮೆ 7-8% ಮತದಾರ ಕಟ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಅದರ ಟರ್ನಿಂಗ್ ಪಾಯಿಂಟ್ ಆಗುವಂಥದ್ದು ಆಡಳಿತಾರೂಢ ಮತ್ತು ವಿರೋಧ ಪಕ್ಷಗಳ ಮಧ್ಯದಲ್ಲೇ 1-2 ಪಾಯಿಂಟ್ ಮೇಲೆ 1-2% ಮೇಲೆ ಗೆಲುವಾಗುವಂಥ ಸಂದರ್ಭದಲ್ಲೇ 7-8% ಕಟ್ ಆಗೋದ್ರಿಂದಾಗಿ ಸಹಜವಾಗಿ ಇವರಿಗೆ ಅಲ್ಲಿ ಅವಕಾಶ ಸಿಕ್ತು. ಇನ್ನು ಎರಡನೇದು ಈ ವಿಸ್ತೀರ್ಣ ಮಾಡೋದ್ರಿಂದಾಗಿ ಉತ್ತರ ಭಾರತಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ಭಾಳ ಮಹತ್ವದಲ್ಲಿ ನೆನಪಿಡ್ಬೇಕಾಗಿತ್ತು. ಆ್ಯಕ್ಚುಲಿ ಅದನ್ನು ಜನಸಂಖ್ಯೆ ಒಂದೇ ಅಲ್ಲ, ಕಂದಾಯ ಇಟ್ಕೋಬೇಕು. ಮೊನ್ನೆ ನಮ್ಮ ಪ್ರೊಫೆಸರ್ ಡಾಕ್ಟರ್ ನಮ್ಮ ಅರ್ಜುನ್ ಪಂಗಣ್ಣವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇಲ್ಲ, ಕಂದಾಯನೂ ಸೇರಬೇಕು, ಅದಕ್ಕೆ ಜನಸಂಖ್ಯೆನೂ ಸೇರಬೇಕು, 3 ಪಾಯಿಂಟ್ಗಳು ಸೇರಿಸ್ತಾರೆ. ಇವೆಲ್ಲ ಸೇರಿದಾಗ ಮಾತ್ರ ಈ ಪರ್ಫೆಕ್ಟ್ ಅಂತ ಈ ಒಂದು ಸರ್ವೆ ಮಾಡಲಿಕ್ಕೆ ಸಾಧ್ಯದ, ಈ ಡಿಲಿಮಿಟೇಷನ್ ಮಾಡಲಿಕ್ಕೆ ಸಾಧ್ಯತೆ. ಕೇವಲ ಜನಸಂಖ್ಯೆ ಒಂದು ಆಧಾರ ಮೇಲೆ ಮಾಡಿದರೆ ಉತ್ತರ ಭಾರತದಲ್ಲಿ ಹೆಚ್ಚಾಗ್ತಾವ, ನಿರಂತರವಾಗಿ BJP ಆಯ್ಕೆ ಹಾಕ್ಕೊಂಡು ಹೋಗ್ತದೆ ಅನ್ನುವಂಥ ಭಯ ವಿರೋಧ ಪಕ್ಷಗಳು. ಹೀಗಾಗಿ ಅವರೆಲ್ಲ ಒಕ್ಕಟ್ಟಾದರೂ ಆ ಒಂದು ಸಂವಿಧಾನ ಪರ ಇದ್ದಂಥ ಸಂವಿಧಾನಕ್ಕೆ ಬದಲಾಯಿಸಬೇಕಾದಂಥ ಒಂದು ವಿಚಾರ ಬಿದ್ದು ಹೋಗಿಬಿಡ್ತು. ಇದು ಫಸ್ಟ್ ಟೈಮ್ ಐತಿಹಾಸಿಕವಾಗಿ ಈ ಕಳೆದ 12 ವರ್ಷಗಳಲ್ಲೇ ನಡೆದಂಥ ಪ್ರಥಮ ಸೋಲಿದು.